ಸಾಲು ಸಾಲು ಸಾರ್ವಜನಿಕರ ದೂರು ಹಿನ್ನೆಲೆಯಲ್ಲಿ ಇವತ್ತು ಸಚಿವ ಕೃಷ್ಣ ಬೈರೇಗೌಡರು ತಹಶೀಲ್ದಾರ್ ಕಚೇರಿಗೆ ಡಿ ಸಿ ಕಚೇರಿಗೆ ವಿಸಿಟ್ ಮಾಡಿ ಅಧಿಕಾರಿಗಳ ತರಟೆ ತೆಗೆದುಕೊಂಡಿದ್ದಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಖುದ್ದು ಸಚಿವರಂತೆ ಕೃಷ್ಣ ಬೈರೇಗೌಡರು ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಡಿ ಸಿ ಕಚೇರಿಗೆ ವಿಸಿಟ್ ಮಾಡಿ ಅಲ್ಲಿ ಒಂದಷ್ಟು ಕಳ್ಳಾಟ ಆಡ್ತಿಂದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಿದ್ರಿ. ಏನು ಸರ್, ಏನು ದೂರ ಏನಾದ್ರು ಬಂದಿತ್ತಾ? ಏನು ಸರ್ ಸಮಸ್ಯೆ? ಬೆಂಗಳೂರು ಉತ್ತರ ದಕ್ಷಿಣ ತಾಲೂಕು ಆಫೀಸು ಮತ್ತು ಬೆಂಗಳೂರು ಉತ್ತರ ಮತ್ತು ದಕ್ಷಿಣ AC ಆಫೀಸು 4 ಕಚೇರಿಗಳು ಒಂದೇ ಕಡೆ ಇದ್ದಾವೆ ಕಂದಾಯ ಭವನದಲ್ಲಿ. ಸೊ ಅಲ್ಲಿಗೆ ನಾನು ಭೇಟಿ ಕೊಟ್ಟಿದ್ದೆ. ನೀವು ಹೇಳುವಾಗೆ ಭಾಳ ವ್ಯಾಪಕವಾದಂಥ ದೂರುಗಳು ಇದ್ದಾವೆ. ಬ್ಯಾಂಗ್ಳೂರು ಸೌತ್ ನಾರ್ತ್ AC ಕಚೇರಿ ಮತ್ತು ಅಲ್ಲಿಯ ಅಧಿಕಾರಿಗಳ ಬಗ್ಗೆ, ಹಾಗೆ ತಾಲೂಕು ಆಫೀಸಲ್ಲಿ ನಡವಳಿಕೆಗಳ ಬಗ್ಗೆ ವ್ಯಾಪಕ ದೂರುಗಳು ಸತತವಾಗಿ ನನಗೆ ಎಲ್ಲಿ ಹೋದರೂ ಕೂಡ ಬರ್ತಾನೆ ಇರ್ತವೆ. ಸಾರ್ವಜನಿಕರಿಂದ, ಕಚೇರಿಗೆ ಹೋಗ್ತಕ್ಕಂಥ ಜನಗಳಿಂದ. ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಇವನ್ ಜಿಲ್ಲಾಧಿಕಾರಿಗಳು ಕೂಡ ಈ ಅಧಿಕಾರಿಗಳ ನಡವಳಿಕೆ ಬಗ್ಗೆ ಆಗಾಗ ಅವರು ಜಿಲ್ಲಾಧಿಕಾರಿಗಳು ಬೇಸರದ ಮಾತುಗಳನ್ನು ನನ್ನ ಹತ್ರ ಹೇಳಿದ್ದಾರೆ. ಹಾಗಾಗಿ ಹೋಗಿದ್ದೆ. ಸುಮಾರು ಅಧಿಕಾರಿಗಳು, ತಹಶೀಲ್ದಾರ್ಗಳು ಇಬ್ಬರೂ ಇರಲಿಲ್ಲ, AC ಇಬ್ಬರೂ ಇರಲಿಲ್ಲ. ಅಲ್ಲಿ ಕಚೇರಿಗೆ ಹೋದಾಗ ಏನೋ ಒಂದು ನೆಪ ಹೇಳ್ತಾರೆ, ಹೈಕೋರ್ಟ್ಗೆ ಹೋಗಿದ್ದೀವಿ, ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮೀಟಿಂಗ್ ಕರೆದಿದ್ದಾರೆ ಅಂತ. ಪ್ರಿನ್ಸಿಪಲ್ ಸೆಕ್ರೆಟ್ರಿ ಆಫೀಸಿಗೆ ಫೋನ್ ಮಾಡಿ ಅವ್ರು ಬಂದಿದ್ದಾರಾ ಅಂತ ಕೇಳಿದ್ರೆ ಅಲ್ಲೂ ಕೂಡ ಇಲ್ಲ. ಅದಾಗಿ ಸ್ವಲ್ಪ ಸಮಯಕ್ಕೆ ಫೋನು ಆಫ್ ಮಾಡ್ಕೊಳ್ತಾರೆ. ಅಲ್ಲಿ ಒಂದು ನಮ್ಮ ತಾಲೂಕು ಆಫೀಸಲ್ಲಿ ರೆಕಾರ್ಡ್ ರೂಮಿಂದ ಒಂದು ದಾಖಲೆ ತೊಗೋಬೇಕಾದ್ರೆ ಜನ ಹರಸಾಹಸ ಪಡಬೇಕು. ಹಣದ ಬೇಡಿಕೆಗಳು, AC ಆಫೀಸಲ್ಲಿ ಆರ್ಡ್ರ್ಗಳಿಗೆ ಬೇಡಿಕೆ, ಆರ್ಡ್ರ್ ಆದಮೇಲೆ ತಂಬು ಕೊಡೋದಕ್ಕೆ ಒಂದು ಪ್ರಕರಣ ನಾನೀಗ ಹೋಗಿದ್ದಾಗಲೂ ಅಲ್ಲಿ ಜನ ಹೇಳಿದ್ರು 5 ತಿಂಗಳಾಗಿದೆ ಇನ್ನೂ ತಂಬು ಕೊಟ್ಟಿಲ್ಲ. ಅದಕ್ಕೆ ಇವರು ಆರ್ಡ್ರ್ ಮಾಡ್ತಾರೆ, ಆಮೇಲೆ ಮತ್ತೆ ತಾಲೂಕು ಆಫೀಸ್ ಹೋಗುತ್ತೆ, ಅಲ್ಲಿಂದ ವಾಪಸ್ ಬರುತ್ತೆ. ವಾಪಸ್ ಬಂದಿದ್ದು ಆದಮೇಲೂ ಇವರು ಇನ್ನೂ ತಂಬು ಕೊಟ್ಟಿಲ್ಲ, ಆರ್ಡ್ರ್ ಇಂಪ್ಲಿಮೆಂಟ್ ಮಾಡಿಲ್ಲ. ಹೀಗೆ ಅಲ್ಲಿ ಬೇಸರ ಆಗುತ್ತೆ ಭಾಳ. ಯಾಕಂದರೆ ಜನಗಳಿಂದ ನಾವೆಲ್ಲರೂ ಬಂದು ಒಂದು ಅಧಿಕಾರಿಗಳಾಗಿ ಅಥವಾ ರಾಜಕಾರಣಿಗಳಾಗಿ ಕೂತ್ಕೊಂಡು ಆ ಜನಗಳಿಗೆ ನಾವು ಕೊಡುವಂಥ ಹಿಂಸೆ ನೋಡಿದಾಗ ಕೆಲವು ಅಧಿಕಾರಿಗಳು ಮಾನವೀಯತೆಯನ್ನು ಕಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅಷ್ಟೊಂದು ಜನಗಳ ಮೇಲೆ ಹೊರೆ, ಶೋಷಣೆ ಆಗ್ತಕ್ಕಂಥದ್ದು ಮಾನವೀಯ ಸಮಾಜಕ್ಕೆ ತದ್ವಿರುದ್ಧವಾದಂತಹ ನಡವಳಿಕೆಗಳು. ಸೊ ಇದನ್ನೆಲ್ಲ ನೋಡಬೇಕು ಅಂತ ನಾನು ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ದೆ. ಜಿಲ್ಲಾಧಿಕಾರಿಗಳನ್ನ ಜೊತೆಗೆ ಇಟ್ಕೊಂಡು ನಾನು ಭೇಟಿ ಮಾಡಿದ್ದೆ. ಕೆಲವೆಲ್ಲ ಪಾಯಿಂಟ್ಸು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ತನಿಖೆ ಮಾಡಿ ಇವೆಲ್ಲ ನನಗೆ ವರದಿ ಕೊಡಿ. ತನಿಖೆ ಮಾಡದೆ ನಾವು ಕ್ರಮ ತಗೊಂಡ್ರೂ ಕೂಡ ನಾಳೆ ಹೋಗಿ ಸಲೀಸಾಗಿ ಅವರು ಎಲ್ಲ ಸ್ಟೇ ತೊಗೋತಾರೆ. ಸೊ ಆಮೇಲೆ ಆ್ಯಕ್ಷನ್ ತೊಗೊಳ್ಳೋದು ಮುಖ್ಯ ಅಲ್ಲ, ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ವ್ಯವಸ್ಥೆಯಲ್ಲೇ ಪರಿಹಾರ ಕೊಡಬೇಕು. ಯಾಕೆಂದರೆ ಮನುಷ್ಯರಿಗೆ ನಾವು ಏನು ಬೈಬೋದು, ಒಳ್ಳೆ ಮಾತಲ್ಲಿ ಹೇಳ್ಬೋದು, ತಿದ್ದಬೋದು, ಆದರೆ ಮನುಷ್ಯರ ಗುಣ ಎಲ್ಲಿವರೆಗೂ ನೀವು ಲೂಪೋಲ್ ಇಟ್ಟಿರ್ತೀರಿ ಆ ಲೂಪೋಲ್ ಉಪಯೋಗಿಸ್ಕೊಳ್ಳೋದೇ ಮನುಷ್ಯರ ಗುಣ. ಸೊ ವ್ಯವಸ್ಥೆನೇ ಸ್ವಲ್ಪ ಬದಲಾವಣೆ ಮಾಡಿದರೆ ತಾನಾಗಿ ಆವಾಗ ಇವ್ರ ಕೈಯಲ್ಲಿರುವಂತಹ ಡಿಸ್ಕ್ರಿಷನರಿ ಪವರ್ಸನ್ನು ನಾವು ಸ್ವಲ್ಪ ಕಡಿಮೆ ಮಾಡಿದರೆ ಆವಾಗ ಸರಾಗವಾಗಿ ಪಾರದರ್ಶಕವಾಗಿ ಕೆಲಸ ಆಗುವಂತೆ ಮಾಡಿದರೆ ಆವಾಗ ಜನಕ್ಕೇನಾದರೂ ಸ್ವಲ್ಪ ರಿಲೀಫ್ ಸಿಗ್ಬೋದು. ಒಳ್ಳೆ ಕೆಲಸ ಮಾಡುವಂಥ ಅಧಿಕಾರಿಗಳು ಇದ್ದಾರೆ, ಇಲ್ಲ ಅನ್ನೋದಲ್ಲ, ಅಲ್ಲಿನೂ ಕೂಡ ಇದ್ದಾರೆ, ಆ ತಾಲೂಕು ಕಚೇರಿಗಳಲ್ಲೂ ಇದ್ದಾರೆ. ಆದರೆ ಒಟ್ಟಾರೆ ವ್ಯವಸ್ಥೆಯ ಬಗ್ಗೆ ಜನ ಭಾಳ ಒಂದು ಸಾಕಷ್ಟು ದೂರುಗಳು ನನಗೆ ಬಂದಿದ್ದ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದೇನೆ. ಸರ್, ಈ ಹಿಂದೆಯೂ ಕೂಡ ಒಂದು ಸರ್ಪ್ರೈಸ್ ವಿಸಿಟ್ ಮಾಡಿ ಅಧಿಕಾರಿಗಳು ಕೂಡ ಕ್ಲಾಸ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ರಿ. ಈ ರೀತಿಯಾದ ಸಮಸ್ಯೆಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಳಿಕ್ಕೆ, ಅಂದರೆ ಒಂದು ತಾರ್ಕಿಕ ಅಂತ್ಯ ಇಲ್ಲ ಸುಧಾರಣೆ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತ ಹೇಳಿ? ನೋಡಿ, ನಾನು ಆಗಲೇ ಹೇಳಿದಾಗೆ ಇವೆಲ್ಲ ನಾವು ವಿಸಿಟ್ ಮಾಡೋದ್ರಿಂದ ನಮಗೆ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ. ಹಾಗಂತೇಳಿ ಬರೀ ವಿಸಿಟ್ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಾನಂತೂ ಏನು ಅಂತಹ ಭ್ರಮೆಯಲ್ಲಿಲ್ಲ. ಆದರೆ ನಾವು ವಿಸಿಟ್ ಮಾಡಿಬಿಟ್ಟು ಸರಿ ಮಾಡಿಬಿಡ್ತೀವಿ ಅಂತ ಹೇಳೋಕ್ಕೆ ನಾವೇನು ಸೂಪರ್ ಮ್ಯಾನ್ ಅಲ್ಲ. ಅಥವಾ ಈ ವ್ಯವಸ್ಥೆ ಇವತ್ತು ನಾವೇನಾದರೂ ಒಂದು ಒಳ್ಳೆ ಇಂಟೆನ್ಷನಿಂದ ಒಂದು ಆ್ಯಕ್ಷನ್ ತೊಗೊಂಡ್ರೂ ಅದಕ್ಕೆ ಇಮಿಡಿಯೇಟಾಗಿ ಇನ್ನೊಬ್ರು ಸ್ಟೇ ಕೊಡ್ತಾರೆ, ಮತ್ತೊಬ್ಬರು ಮಗದೊಬ್ಬರು, ಹಿಂಗೆ ಎಲ್ಲ ಗೊಂದಲದ ವ್ಯವಸ್ಥೆ ಇರೋದ್ರಿಂದ ನಾವು ನೇರವಾಗಿ ಎಲ್ಲ ಬದಲಾವಣೆ ಮಾಡಿಬಿಡ್ತೀವಿ ಅಂದರೂ ಆಗಲ್ಲ.